ಬೆಂಗಳೂರಿನಲ್ಲೊಂದು ಡೆಡ್ಲಿ ಆಕ್ಸಿಡೆಂಟ್ ನಡೆದು ಹೋಗಿದೆ. ಆ ದೃಶ್ಯ ನೋಡಿದ್ರೆ ಬೆಂಗಳೂರಿಗರ ಎದೆ ನಡ್ದು ಹೋಗುತ್ತೆ. ಅಂತಹ ಒಂದು ಡೆಡ್ಲಿ ಆಕ್ಸಿಡೆಂಟ್ ಇದು. ಶಾಲಾ ಬಸ್ಗೆ ಬೈಕ್ ಡಿಕ್ಕಿಯಾಗಿದೆ. ಪುಟ್ಟ ಕಂದ ಮಗಳು ಸಾವನ್ನಪ್ಪಿದೆ. ಬೆಂಗಳೂರಿನ ಥಣಿಸಂದ್ರ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಘಟನೆ ಆಗಿರೋದು. 2 ವರ್ಷದ ವರ್ಷ ಅನ್ನುವಂಥ ಪುಟ್ಟ ಮಗು, ಅದರ ಜೊತೆಗೆ 4 ವರ್ಷದ ಬಾನು, ಈ ಇಬ್ಬರು ಪುಟ್ಟ ಕಂದ ಮಗಳು ಸಾವನ್ನಪ್ಪಿದ್ದಾರೆ. ಗಮನಿಸ್ತಾ ಹೋಗ್ಬೋದು, ಸ್ಕೂಲ್ ವ್ಯಾನ್ ಮತ್ತೆ 2 ವೀಲರ್ ಮಧ್ಯ ಆಗಿರುವಂತಹ ಆಕ್ಸಿಡೆಂಟ್ ನಲ್ಲಿ ಈ ಒಂದು ಸಾವಾಗಿರೋದು. ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಕೂಲ್ ಬಸ್ಸು ಟರ್ನ್ ಮಾಡ್ಕೊಳ್ತಿದ್ದನ್ನ ನೋಡಿ ಸ್ಕೂಟರ್ ಸವಾರ ಅವರ ಬೈಕ್ ಅನ್ನ ನಿಲ್ಲಿಸುತ್ತಾರೆ. ಆದ್ರೆ ಡ್ರೈವರ್ ಕಣ್ಣಿದ್ದೂ ಕುರುಡನ ತರ ಬಸ್ ಅನ್ನ ಟರ್ನ್ ಮಾಡೇ ಬಿಟ್ಟಿದ್ದಾನೆ. ಸ್ಕೂಟರ್ ನಲ್ಲಿ ಮುಂದೆ ನಿಂತಿದ್ದಂತಹ ಮಕ್ಕಳು ನೆಲಕ್ಕೆ ಬಿದ್ರು. ಸ್ಕೂಟರ್ ಬಸ್ನ ಹಿಂದಿನ ಚಕ್ರ ಮಕ್ಕಳ ಮೇಲೆಯೇ ಹರಿದು. ಗಮನಿಸ್ತಾ ಹೋಗ್ಬೋದು, ಸ್ಕೂಲ್ ಬಸ್ ಏನಿದೆ ಅದರ ಹಿಂದಿನ ಚಕ್ರ ಮಕ್ಕಳ ಮೇಲೆಯೇ ಹರಿದು ಆ 2 ಪುಟ್ಟ ಕಂದ ಮಗಳು ಸಾವನ್ನಪ್ಪಿದೆ. 2 ವರ್ಷದ ವರ್ಷ ಅನ್ನುವಂಥ ಮಗು, 4 ವರ್ಷದ ಭಾನು ಅನ್ನುವಂಥ ಮಗು, ಇಬ್ಬರೂ ಕೂಡ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೋಡ್ತಾ ಇದ್ರೆ ಸ್ಕ್ರೀನ್ ನಲ್ಲಿ ಯಾವ ರೀತಿ ಆ ಒಂದು ಆಕ್ಸಿಡೆಂಟ್ ನ ದೃಶ್ಯ ಭಯಾನಕ ಆಗಿದೆ ಅಂತ. ಮೃತ ಮಕ್ಕಳ ಫೋಟೋ ಕೂಡ ನೋಡ್ತಾ ಇದ್ದೀರಾ. 2 ವರ್ಷದ ಪುಟ್ಟ ಮಗು ವರ್ಷ, ಹಾಗೇನೆ ಬಾನು ಅನ್ನುವಂಥ 4 ವರ್ಷದ ಮಗು. ಈ ಸ್ಕೂಲ್ ವ್ಯಾನ್ ಟರ್ನ್ ಆಗ್ತಾ ಬರ್ತಾ ಇತ್ತಲ್ಲ, ಈ 2 ವೀಲರ್ ಸವಾರ ಏನ್ ಮಾಡ್ತಾರೆ, 2 ಮಕ್ಕಳನ್ನ ತಮ್ಮ ಮುಂದೆ ನಿಲ್ಸಿರ್ತಾರೆ. ಸ್ಕೂಲ್ ವ್ಯಾನ್ ಬರ್ತಾ ಇದೆಯಲ್ಲ ಅಂತ ಹೇಳ್ಕೊಂಡು ಆ ವ್ಯಕ್ತಿ ಏನ್ ಮಾಡ್ತಾನೆ, ಬೈಕ್ ಅನ್ನ ರಸ್ತೆ ಮಧ್ಯದಲ್ಲೇ ನಿಲ್ಲಿಸಿಬಿಡ್ತಾನೆ. ಬಟ್ ಆ ಸ್ಕೂಲ್ ವ್ಯಾನ್ ಟರ್ನ್ ಆಗುವಂತ ಸಂದರ್ಭದಲ್ಲಿ ಆ ಸ್ಕೂಲ್ ವ್ಯಾನ್ ಚಾಲಕ ಏನಿದ್ದಾನೆ ಈ ಪಕ್ಕ ನೋಡದೆ ಟರ್ನ್ ಮಾಡಿ ಬಿಡ್ತಾನೆ. ಸ್ಕೂಟರ್ಗೆ ಡಿಕ್ಕಿ ಆಗುತ್ತೆ. ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ 2 ಮಕ್ಕಳು ಕೂಡ ಬ್ಯಾಲೆನ್ಸ್ ತಪ್ಪಿ ಕೆಳಕ್ಕೆ ಬೀಳ್ತಾರೆ. ಆ ಮಕ್ಕಳ ಮೇಲೆಯೇ ಈ ಸ್ಕೂಲ್ ವ್ಯಾನ್ ಹರಿದು 2 ವರ್ಷದ ಮುದ್ದಾದ ಮಗು ವರ್ಷ, ಅದ್ರ ಜೊತೆಗೆ 4 ವರ್ಷದ ಬಾನು ಅನ್ನುವಂಥ ಮಗು ಸಾವನ್ನಪ್ಪಿದೆ. ಈ ಘೋರಾತಿ ಘೋರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಆರ್ನಲ್ಲಿ ಕಾನ್ಸ್ಟೇಬಲ್ ಆಗಿರುವಂತಹ ನಾಗನಗೌಡ ಅವರ ಮಗಳು ಮತ್ತು ಅವರ ತಂಗಿಯ ಮಗಳು ಇಲ್ಲಿ ಸಾವನ್ನಪ್ಪಿರೋದು. ಏನಿಲ್ಲ, ಬೆಳಗ್ಗೆ ಮಗನ ಸ್ಕೂಲಿಗೆ ಬಿಟ್ಟು ಒಂದು 10 ನಿಮಿಷ ಆದ್ಮೇಲೆ ಮಗಳು ಕರ್ಕೊಂಡು ಹೋದೆ. ಹಾಲು ಮೊಸರು ತರಕಾರಿ ಕರ್ಕೊಂಡು ಹೋದೆ. ಹೋಗಿ ಮನೆಯಿಂದ ಒಂದು 200 ಮೀಟರ್ ಆಗ್ತಿತ್ತು. ಆಮೇಲೆ ಅಲ್ಲಿ ಕ್ರಾಸ್ ಬಂತು, ಎದುರಿಗೆ ಸ್ಕೂಲ್ ವ್ಯಾನ್ ಬಂತು. ನಾನು ಸ್ಕೂಲ್ ವ್ಯಾನ್ ಬಂತು ಅಂತ ಲೆಫ್ಟಿಗೆ ಗಾಡಿ ಹಾಕಿ ನಿಲ್ಲಿಸಿದ್ದೆ. ನಿಲ್ಸಿದ ಕೂಡ ಅವ್ನು ಹೆಂಗೋ ನಿಲ್ಲಿಸ್ತಾನಲ್ಲ ಅಂತ ನಾನು ಆ ಧೈರ್ಯದ ಮೇಲೆ ಸುಮ್ಮನೆ ನಿಂತ್ಕೊಂಡೆ. ನಾನು ಏನು ಮೂಮೆಂಟ್ ಮಾಡಲಿಲ್ಲ. ಅವನು ನಿಂತ್ಕೊಂತಾರಂದ್ರೆ ಪೂರ ಎದ್ರ ಮೇಲೆ ಬಂದ್ಬಿಟ್ಟೆ. ನಿಲ್ಲಿಸಲೇ ಇಲ್ಲ, ಏನು ಮಾಡಲೇ ಇಲ್ಲ, ಇದು ಮಾಡಲಿಲ್ಲ. ಸ್ಟಾಪ್ ಮಾಡಿದ್ರೆ ಉಳ್ತಿದ್ರು ಅವರು. ಡೈರೆಕ್ಟ್ ಇಷ್ಟು ಮತ್ತೆ 10 ಮೀಟರ್ ಎಳ್ಕೊಂಡು ಹೋಗ್ತು ಗಾಡಿ ಮುಂದೆ. ಆವಾಗ ನನಗೆ ಇದು ಮಾಡೋಕ್ಕಾಗಿಲ್ಲ. ಅವ್ರಿಗೆ ಮಕ್ಕಳು ಜಾರಿ ಕೆಳಗೆ ಬಿಟ್ಬಿಟ್ರು. ಅವಾಗ ನಿಲ್ಸಿದ್ರು, ಬ್ರೇಕ್ ಆಗಿ ನಿಲ್ಸಿದ್ರು, ಉಳಿತಿದ್ರು ಅವರು. ಅವ ನನಗೆ ಅನ್ಕಾನ್ಶಿಯಸ್, ನಾ ಏನು ಮಾಡೋಕ್ಕೂ ಆಗಲಿಲ್ಲ. ನಾ ಗಾಡಿಯಲ್ಲಿ ನಿಂತ್ಕೊಂಡಿದ್ದೀನಿ. ಹೆಂಗೆ ನಿಲ್ಲಿಸ್ತಾನೆ, ಮುಂದೆ ಟರ್ನ್ ಮಾಡಿ ನಿಲ್ಲಿಸ್ತಾ ಅಂತ ನಿಲ್ಲಿಸಲೇ ಇಲ್ಲ. ಹಂಗೆ ಮೂವ್ ಆಗ್ಬಿಟ್ಟ. ಆಮೇಲೆ ಮತ್ತೆ ಅಲ್ಲೆಲ್ಲ ಸುತ್ತಮುತ್ತ ಜನ ಅವ್ರು ನೋಡಿ ಬಂದು ಅವನಿಗೆ ಬೈದು ನಿಲ್ಲಿಸಿದ್ರು. ಅವನಿಗೆ ನಾ ಹಂಗೆ ಹಾಸ್ಪಿಟಲ್ ಕರ್ಕೊಂಡು ಹೋದೆ. ಕುಡಿಯುತ್ತೆ ಅಂತ ಹೇಳ್ತಾ ಸರ್. ಅವ್ನು ಹಿಂದೆ ಆಟೋದಲ್ಲಿ ಹಿಂದ್ಗಡೆ ಒಬ್ಬ ಆಟೋ ಟಚ್ ಮಾಡಿ ಹಂಗೆ ಜೋರಾಗಿ ಬಂದಂತ. ಜೋರಾಗಿ ಬಂದು ಇಲ್ಲಿ ಅವ್ರು ನನಗೆ ಗೊತ್ತಿಲ್ಲ, ಅಲ್ಲಿ ಲೋಕಲ್ದವರೆಲ್ಲ ಹೇಳಿದ್ರು ಈ ಥರ ಎಲ್ಲ ಇದು ಮಾಡ್ಕೊಂಡು ಬಂದ ಸರ್. ಅದಕ್ಕೆ ಫಾಸ್ಟಾಗಿ ಬಂದಿದ್ದಾನೆ ಅಂತೇಳಿ. ನಿಲ್ಲಿಸಿದ್ರೆ ಹೋಗ್ತಿದ್ರು ಸರ್ ಅವರು. ನಿಲ್ಲಿಸಲೇ ಇಲ್ಲ. ನಾನು ಸೈಡ್ ಹಾಕಿದ್ದೀನಿ, ಹೆಂಗೆ ನಿಲ್ಲಿಸ್ತಾನೆ ಬಿಡೋದು ಆ ಧೈರ್ಯದ ಮೇಲೆ. ಅವ್ನು ಒಂದು ಸ್ವಲ್ಪ ನಿಲ್ಲಿಸಲೇ ಇಲ್ಲ. ಅಷ್ಟು ಟಚ್ ಆದ್ರೂ ಇದು ಮಾಡಲಿ, ಬ್ರೇಕ್ ಮಾಡಲಿಲ್ಲ ಅವನು. ಎಂಟು ವರ್ಷದ ಹಿಂದೆ ನಾಗನಗೌಡ ಏನಿದ್ದಾರೆ ಅವರು ಮದುವೆಯಾಗಿರ್ತಾರೆ. ಮದುವೆಯಾದ 6 ವರ್ಷದ ನಂತರ ನಾಗನಗೌಡಗೆ 6 ವರ್ಷ ಆದ್ರೂ ಕೂಡ ಮಕ್ಕಳಿರೋದಿಲ್ಲ. 2 ವರ್ಷದ ಹಿಂದೆಯಷ್ಟೇ ಒಂದು ಹೆಣ್ಣು ಮಗು ಜನಿಸುತ್ತೆ. 4 ದಿನಗಳ ಹಿಂದೆ ಅಣ್ಣನ ಮಗಳನ್ನ ಕೂಡ ನಾಗನಗೌಡ ಕರೆತಂದಿರ್ತಾರೆ. ಅಂದ್ರೆ 6 ವರ್ಷದಿಂದ ಮದುವೆಯಾಗಿ 8 ವರ್ಷದ ಹಿಂದೆ ಮದುವೆ ಆಗಿರುತ್ತೆ. 2 ವರ್ಷಗಳ ಹಿಂದೆಯಷ್ಟೇ ಅವರಿಗೊಂದು ಮಗು ಹುಟ್ಟುತ್ತೆ. ಆ ಮಗುವೇ 2 ವರ್ಷದ ವರ್ಷ ಅನ್ನುವಂತಹ ಮಗು. ಮದುವೆಯಾಗಿ 6 ವರ್ಷ ಆದ್ರೂ ಕೂಡ ನಾಗನಗೌಡ ಅವರಿಗೆ ಮಕ್ಕಳು ಅನ್ನುವಂಥದ್ದು ಇರೋದಿಲ್ಲ. 2 ವರ್ಷದ ಹಿಂದೆಯಷ್ಟೇ ಹೆಣ್ಣು ಮಗುವಿನ ಜನನ ಆಗುತ್ತೆ. ರಾಯಚೂರಿನ ಜಿಲ್ಲೆಯ ಹೊಂದಾಲಿ ಗ್ರಾಮದ ನಾಗನಗೌಡ ಬೆಂಗಳೂರಿನಲ್ಲಿ ವಾಸವಾಗಿರ್ತಾರೆ. ಊರಿನಲ್ಲಿ ವ್ಯವಸಾಯ ಮಾಡ್ತಿದ್ರು ಅಣ್ಣ ದೊಡ್ಡನಗೌಡ. ಇಲ್ಲಿ ತನ್ನ ಅಣ್ಣನ ಮಗಳನ್ನ ಬೆಂಗಳೂರಿಗೆ ಕರೆತರ್ತಿರ್ತಾರೆ. ಶಾಲೆಗೆ ಸೇರ್ಸೋಕೆ ಅಣ್ಣನ ಮಗಳನ್ನ ಕರ್ಕೊಂಡು ಬಂದಿರ್ತಾರೆ. ಸೊ ಇಲ್ಲಿ ನಾಗನಗೌಡ ಅವರ ಸ್ವಂತ ಮಗಳು 2 ವರ್ಷದ ವರ್ಷ ಮತ್ತು ಅವರ ಅಣ್ಣನ ಮಗಳು ಏನಿದ್ದಾಳೆ ಭಾನು, ಇವರಿಬ್ಬರನ್ನೂ ಕೂಡ ಬೆಂಗಳೂರಿನಲ್ಲೇ ಇರಿಸ್ಕೊಂಡು ನನ್ನ ಮಗಳ ಜೊತೆ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳ್ಕೊಂಡು ನಾಗನಗೌಡ ಊರಿಂದ ಅಣ್ಣನ ಮಗಳನ್ನ ಕರ್ಕೊಂಡು ಬಂದಿರ್ತಾರೆ. ಇಬ್ಬರನ್ನು ಕೂಡ ಕರ್ಕೊಂಡು ಹೋಗ್ತಿದ್ದಾರೆ. ಹೊರಗಡೆ ಎಲ್ಲಿಗಾರು ಹೋಗಿ ಬರೋಣ ಅಂತ ಹೇಳ್ಕೊಂಡು
ಸೊ ಆ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಹೋಗಿದೆ. ನನ್ನ ಮಗಳ ಜೊತೆ ಇರ್ಲಿ, ಆಟ ಆಡ್ತಾ ಇರ್ಲಿ ಅಂತ ಹೇಳ್ಕೊಂಡು ನಾಗನಗೌಡ ಅಣ್ಣನ ಮಗಳನ್ನ ಇಲ್ಲೇ ಶಾಲೆಗೆ ಸೇರಿಸೋಕೆ ತಯಾರಿಯನ್ನ ನಡೆಸ್ತಿದ್ರಂತೆ. ರಾಯಚೂರು ಜಿಲ್ಲೆಯ ಹೊಂದಾಲಿ ಗ್ರಾಮದ ನಾಗನಗೌಡ ಕುಟುಂಬಸ್ಥರು ಅಲ್ಲಿರೋದು. ಊರಿನಲ್ಲಿ ವ್ಯವಸಾಯ ಮಾಡ್ತಾ ಇದ್ರು ಅವರ ಅಣ್ಣ ದೊಡ್ಡನಗೌಡ ಅನ್ನೋರು. ಸೊ ಅವರ ಮಗಳನ್ನು ಕೂಡ ನನ್ನ ಮಗಳ ಜೊತೆ ನಾನು ಶಾಲೆಗೆ ಸೇರಿಸ್ತೀನಿ, ಒಂದೊಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸುವಂತಹ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಅಣ್ಣನ ಮಗಳನ್ನ ಭಾನುನನ್ನ ಇಲ್ಲಿಗೆ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾರೆ. ಬೆಂಗಳೂರಿಗೆ ಕರ್ಕೊಂಡ್ಬಂದು ಇಲ್ಲ ನಾವು ಮಗಳ ಜೊತೆನೇ ಇವಳು ಓದ್ಕೊಂಡಿರ್ಲಿ, ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಮಕ್ಕಳನ್ನ ಇಬ್ರು ಕೂಡ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಟೂ ವೀಲರಲ್ಲಿ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಈ ಒಂದು ಸ್ಕೂಲ್ ಬಸ್ನಿಂದಾಗಿ ಈ ಒಂದು ಸಾವಾಗಿ ಹೋಗಿದೆ. ಮಕ್ಕಳನ್ನ ನೋಡಿ ಕಣ್ಣೀರಿಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಮಂಜೇಗೌಡ. ಹೆಣ್ಣೂರು ಸಂಚಾರ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಮಂಜೇಗೌಡ ಅವರು ಈ ಆಕ್ಸಿಡೆಂಟ್ ಅನ್ನ ನೋಡಿದ್ದಾರೆ. ಮಕ್ಕಳ ಈ ಒಂದು ದುಸ್ಥಿತಿಯನ್ನ ನೋಡ್ಬಿಟ್ಟು ಅವರು ಕಣ್ಣೀರು ಹಾಕಿದ್ದಾರೆ. ಅಪಘಾತದಲ್ಲಿ ದಾರುಣವಾಗಿ ಸಾವನ್ನಪ್ಪಿರುವ ಕಂದಮ್ಮಗಳನ್ನ ನೋಡಿ ಯಾರಿಗಾದ್ರೂ ನಿಜವಾಗ್ಲೂ ಕಣ್ಣೀರು ಬಂದೇ ಬರುತ್ತೆ. ಯಾಕಂದ್ರೆ ಅಷ್ಟು ಮುದ್ದಾದ ಮಕ್ಕಳು, ಇನ್ನೂ ಕೂಡ ಬಾಳಿ ಬೆಳಗ್ಬೇಕಾದಂತಹ ಮಕ್ಕಳವರು, 2 ವರ್ಷದ ಮಗುವೊಂದು, 4 ವರ್ಷದ ಮಗುವೊಂದು ಈ ರೀತಿ ಒಂದು ಸಾವನ್ನಪ್ಪಿದೆಯಂತಲ್ಲ ಅಂತ ಹೇಳ್ಕೊಂಡು ಹೆಣ್ಣೂರು ಸಂಚಾರಿ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಮಂಜೇಗೌಡರು ಕಣ್ಣೀರನ್ನ ಹಾಕಿದ್ದಾರೆ. ಮಕ್ಕಳನ್ನ ಚಿಕಿತ್ಸೆಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ಇದೇ ಇನ್ಸ್ಪೆಕ್ಟರ್. ಮಕ್ಕಳ ಮೃತದೇಹವನ್ನ ಕಂಡು ಇನ್ಸ್ಪೆಕ್ಟರ್ ಮಂಜೇಗೌಡ ಕಣ್ಣೀರು ಹಾಕಿದ್ದಾರೆ. ಇದೇ ಇನ್ಸ್ಪೆಕ್ಟರ್ ಏನಿದ್ದಾರೆ ಸ್ಪಾಟ್ಗೆ ಹೋಗಿ ಆ ಮಕ್ಕಳನ್ನ ಉಳಿಸುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ. ಇಮಿಡಿಯೇಟ್ಲಿ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಮಕ್ಕಳು ಸಾವನ್ನಪ್ಪಿದ್ದಾರೆ. ಅವರ ಮೃತದೇಹವನ್ನ ನೋಡಿ ಖುದ್ದು ಇನ್ಸ್ಪೆಕ್ಟರ್ ಮಂಜೇಗೌಡರು ಕಣ್ಣೀರು ಹಾಕಿದ್ದಾರೆ. ಸ್ಕೂಲ್ ಬಸ್ ಡ್ರೈವರ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 45 ವರ್ಷದ ಚಾಲಕ ಮಾರಪ್ಪ ಪೊಲೀಸರ ವಶದಲ್ಲಿರುವಂಥದ್ದು. ಈತನ ಅಜಾಗರೂಕತೆಯ ಚಾಲನೆಯೇ ಈ 2 ಮಕ್ಕಳ ಜೀವವನ್ನ ಬಲಿ ಪಡೆದಿದೆ. ಯಾದಗಿರಿ ಮೂಲದ ಚಾಲಕ ಮಾರಪ್ಪ ಅಪಘಾತ ಮಾಡಿದ ನಂತರ ಸ್ಥಳೀಯರು ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಯಾಕಂದ್ರೆ ಇಲ್ಲಿ ಅವನ ತಪ್ಪಿನಿಂದಾನೇ ಇಲ್ಲಿ 2 ಮಕ್ಕಳ ಜೀವ ಹೋಗಿರೋದು. ಇಮಿಡಿಯೇಟ್ಲಿ ಸ್ಥಳೀಯರು ಆತನನ್ನ ವಶಕ್ಕೆ ಪಡ್ಕೊಳ್ತಾರೆ. ವಶಕ್ಕೆ ಪಡ್ಕೊಂಡು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಯಾದಗಿರಿ ಮೂಲದ ಚಾಲಕ ಮಾರಪ್ಪ ಬೆಂಗಳೂರಿನಲ್ಲಿ ಸ್ಕೂಲ್ ವ್ಯಾನ್ನಲ್ಲಿ, ಸ್ಕೂಲ್ ಬಸ್ನಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇಲ್ಲಿ ಟೂ ವೀಲರ್ ಅವರು ಬಂದು ಮಧ್ಯದಲ್ಲಿ ರಸ್ತೆಯಲ್ಲಿ ನಿಂತ್ಕೊಂಡಿದ್ರು ಕೂಡ ಎದುರುಗಡೆ ಅವರು ಇದ್ದಾರೆ ಅನ್ನುವಂಥದ್ದು ಕೂಡ ನೋಡಿಲ್ಲ. ಅವ ಸೀದಾ ಬಂದ್ಬಿಟ್ಟು ಗುದ್ದೇ ಬಿಟ್ಟಿದ್ದಾನೆ. ಗುದ್ದಿದಂತಹ ರಭಸಕ್ಕೆ 2 ಮಕ್ಕಳು ರಸ್ತೆ ಮೇಲೆ ಬಿದ್ದು ಆ ಮಕ್ಕಳ ಮೇಲೆಯೇ ಆ ಬಸ್ ಹರಿದೆ. ನೋಡ್ತಾ ಇದ್ದೀರಾ ಸ್ಕ್ರೀನ್ ನಲ್ಲಿ. ಇದೇ ವ್ಯಕ್ತಿ ಏನಿದ್ದಾನೆ ಡ್ರೈವರ್, ಈತನ ಹೆಸರೇ ಮಾರಪ್ಪ ಅಂತ. ಬೆಂಗಳೂರಿನಲ್ಲಿ ಬಸ್ನಲ್ಲಿ ಆತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಸದ್ಯಕ್ಕೆ ಈ ಒಂದು ಅವಘಡದಲ್ಲಿ ಮೇನ್ ಕಾರಣ ಏನಾಯ್ತು? ಆ ಡ್ರೈವರ್ ಏನ್ ಮಾಡ್ತಿದ್ದಂತೆ? ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದಾರಲ್ಲ, ಆತ ಏನ್ ಹೇಳ್ತಿದ್ದಾನಂತೆ? ಧನುಶ್ರೀ, ಈ ಒಂದು ಘೋರ ಅಪಘಾತಕ್ಕೆ ಕಾರಣ ಏನು ಶಾಲಾ ಬಸ್ ಚಾಲಕನ ಒಂದು ಅಜಾಗರೂಕತೆ ಚಾಲನೆ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಆ ಒಂದು ಕ್ರಾಸ್ ನಲ್ಲಿ ಏನೋ ಬೈಕ್ ಸವಾರ ಬಂದು ಬೈಕ್ ಅನ್ನ ನಿಲ್ಸಿರ್ತಾನೆ. ಆದ್ರೆ ಕಣ್ಣು ಮುಂದೆ ಬೈಕ್ ಇದ್ರೂ ಕೂಡ ಆತ ವೇಗವಾಗಿ ಮತ್ತೆ ಅಜಾಗರೂಕತೆಯಿಂದ ಆ ಒಂದು ಟರ್ನಿಂಗ್ ನಲ್ಲಿ ಆತ ಏನು ಬಸ್ ಅನ್ನ ಚಲಾವಣೆ ಮಾಡ್ತಾ ಇರ್ತಾನೆ. ಆದ್ರೂ ಕೂಡ ಬೈಕ್ಗೆ ಟಚ್ ಆಗುತ್ತೆ. ಮತ್ತೆ ಬೈಕ್ ಸವಾರ ಮತ್ತೆ ಮಕ್ಕಳು ಕೆಳಗಡೆ ಬೀಳ್ತಾ ಇದ್ರು ಕೂಡ ಆತ ಬೈಕ್ ಮೇಲೆನೆ ಒಂದು ಬಸ್ ಅನ್ನ ಚಲಾಯಿಸಿರೋದು ಕೂಡ ಕಂಡು ಬರುತ್ತೆ. ಆದ್ರಿಂದ ಈಗ ಸದ್ಯ ಆತನ ಮೇಲೆ ಒಂದು ಕೇಸನ್ನು ಕೂಡ ಈಗ ಹೆಣ್ಣೂರು ಸಂಚಾರ ಪೊಲೀಸರು ದಾಖಲು ಮಾಡಿಕೊಂಡು ಆತನನ್ನ ಅರೆಸ್ಟ್ ಮಾಡೋ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಆ ಒಂದು ಸಿಸಿಟಿವಿ ಫುಟೇಜ್ ಏನಿದೆ ಅದರಲ್ಲೂ ಕೂಡ ನೋಡಬಹುದು ಆತನ ನಿರ್ಲಕ್ಷ್ಯ ಮತ್ತೆ ಅಜಾಗರೂಕ ಚಾಲನೆ ಯಾವ ರೀತಿ ಕಂಡು ಬರುತ್ತೆ ಅಂತ ಹೇಳಿ. ನಂತರ ಆ ಒಂದು ಬೈಕ್ಗೆ ಡಿಕ್ಕಿ ಹೊಡೆದ್ರು ಕೂಡ ಆತ ಬಸ್ ಅನ್ನ ನಿಲ್ಲಿಸದೆ ಇನ್ನೂ ಸ್ವಲ್ಪ ದೂರ ಮುಂದೆ ಹೋಗಿರ್ತಾನೆ. ಆದ್ರೆ ಸ್ಥಳೀಯರು ಆತನನ್ನ ಅಡ್ಡ ಹಾಕಿ ನಂತರ ಹಿಡಿದು ಆತನನ್ನ ಪೊಲೀಸರಿಗೂ ಕೂಡ ಒಪ್ಪಿಸಿರೋದು. ಇನ್ನು ಈ ಇಬ್ಬರು ಮಕ್ಕಳೇನಿದ್ರೆ ಇಬ್ಬರು ಮಕ್ಕಳಿಗೆ ಒಂದು ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ಆಗಿದೆ. ಈಗ ಸದ್ಯ ಮಕ್ಕಳ ಮೃತದೇಹವನ್ನ ಪೋಷಕರಿಗೆ ಹಸ್ತಾಂತರ ಮಾಡಿದ್ದು ಪೋಷಕರು ರಾಯಚೂರಿನಿಂದ ಲಿಂಗಸೂರಿನ ತಮ್ಮ ಗ್ರಾಮಕ್ಕೆ ಕೊಂಡೊಯ್ತಿರುವಂತದ್ದು. ಮತ್ತೆ ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಮಕ್ಕಳ ಪೋಷಕರು ಏನಿದ್ರು ಅವರು ಕೂಡ ತೀವ್ರ ಆಕ್ರಂದವನ್ನು ಕೂಡ ವ್ಯಕ್ತಪಡಿಸುವಂತದ್ದು. ಯಾಕಂದ್ರೆ ಇಬ್ರು ಪುಟ್ಟ ಕಂದಮಗಳನ್ನ ಅವರನ್ನ ಬೆಂಗಳೂರಿನಲ್ಲಿ ಶಾಲೆಗೆ ಸೇರಿಸಬೇಕು ಅಂತ ಹೇಳಿ ತನ್ನ ಅಣ್ಣನ ಮಗಳನ್ನು ಕೂಡ ಕರ್ಕೊಂಡು ಬಂದಿರ್ತಾರೆ. ಆದ್ರೆ ಈ ರೀತಿಯಾಗಿ ದಾರುಣವಾಗಿ ಇಬ್ರು ಕೂಡ ಸಾವನ್ನಪ್ಪಿರೋದು ಪೋಷಕರು ಮತ್ತೆ ಇಲ್ಲಿನ ಸ್ಥಳೀಯರನ್ನು ಕೂಡ ಸಾಕಷ್ಟು ಆಕ್ರಂದನಕ್ಕೆ ಒಂದು ಹೆಡೆ ಮಾಡಿಕೊಟ್ಟಿದೆ. ಮುನಿರಾಜು, ಈಗ ಅಣ್ಣನ ಮಗಳನ್ನ ರಾಯಚೂರಿನಿಂದ ಇಲ್ಲಿಗೆ ಕರ್ಕೊಂಡ್ ಬಂದಿದ್ರಲ್ಲ, ಎಕ್ಸಾಕ್ಟ್ಲಿ ಸ್ಕೂಲಿಗೆ ಸೇರಿಸಬೇಕು ಅಂತಾನೆ ಕರ್ಕೊಂಡ್ ಬಂದಿದ್ರ ಅಥವಾ ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಲಿ ಅಂತ ಕರ್ಕೊಂಡು ಬಂದಿದ್ರೆ ಹೇಗೆ?
ಧನುಶ್ರೀ, ಈ ಇಬ್ಬರು ಮಕ್ಕಳ ಹಿಂದೆ ಒಂದು ಸ್ವಾರಸ್ಯಕರ ಕತೆ, ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇರೋದು. ಯಾಕಂದ್ರೆ ಏನು ನಾಗನಗೌಡ ಎಂದರೆ ಈತ ಒಂದು ಸಿಆರ್ ನಲ್ಲಿ ಒಂದು ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಕಳೆದ ಒಂದು 4-5 ದಿನಗಳ ಹಿಂದೆ ಊರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮಕ್ಕೋಸ್ಕರ ಊರಿಗೆ ತೆರಳಿದ್ರು. ಬಳಿಕ ಅಲ್ಲಿ ತನ್ನ ಅಣ್ಣನ ಮಗಳು ಭಾನು ಏನಿದ್ರೆ ಆಕೆಯನ್ನ ಬೆಂಗಳೂರಿನಲ್ಲೇ ಶಾಲೆಗೆ ಸೇರಿಸ್ತೀನಿ, ನನ್ನ ಮಗಳ ಜೊತೆ ಇಬ್ರು ಕೂಡ ಆಟ ಆಡ್ಕೊಂಡು ಇಲ್ಲೇ ಮನೇಲಿ ಇರ್ತಾರೆ ಅಂತ ಹೇಳಿ ಒಂದು ಏನು ತನ್ನ ಅಣ್ಣನ ಮನವೊಲಿಕೆ ಮಾಡಿ ಆಕೆಯನ್ನ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬಂದಿರ್ತಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಒಳ್ಳೆ ಎಜುಕೇಶನ್ ಸಿಗುತ್ತೆ, ಮತ್ತೆ ಶಾಲೆಗಳು ಕೂಡ ಚೆನ್ನಾಗಿದಾವೆ, ಆಕೆಯೂ ಕೂಡ ಚೆನ್ನಾಗಿ ಓದಬಹುದು, ಮತ್ತೆ ಮನೆಯಲ್ಲಿ ಮಗಳ ಜೊತೆ ಆಟ ಆಡ್ಕೊಂಡು ಬೆಳಿಬಹುದು ಅಂತ ಹೇಳಿ ಒಂದು ಒಳ್ಳೆ ಅವಕಾಶ ಇದೆ ಅಂತ ಹೇಳಿ ಕೂಡ ಕರ್ಕೊಂಡು ಬಂದಿರ್ತಾರೆ. ಏನು ಬೆಂಗಳೂರಿಗೆ ಬಂದ ಕೇವಲ 4 ದಿನದಲ್ಲೇ ಆ ಬಾಲಕಿ ಈಗ ದಾರುಣವಾಗಿ ಕೂಡ ಸಾವನ್ನಪ್ಪಿರೋದು. ಯಾಕಂದ್ರೆ ಇಬ್ಬರು ಮಕ್ಕಳನ್ನ ಒಂದು ಬೈಕ್ ನಲ್ಲಿ ಹಾಲು ತರೋದಕ್ಕೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಇಬ್ರು ಕೂಡ ಒಂದು ಬಸ್ ಅಪಘಾತಕ್ಕೆ ಬಲಿಯಾಗಿದ್ದಾರೆ. ಏನು ವರ್ಷ ಏನಿದೆ ಆಕೆ 2 ವರ್ಷದ ಬಾಲಕಿ ಆಕೆ. ಆ ಒಂದು ದಂಪತಿಗೆ ಈಕೆ 2ನೇ ಮಗಳು ಕೂಡ ಆಗಿರ್ತಾಳೆ. ಆದ್ರೆ ಇಬ್ಬರ ಒಂದು ದಾರುಣ ಸಾವು ಈಗ ಆ ಒಂದು ಇಡೀ ಕುಟುಂಬಕ್ಕೆ ಒಂದು ಬರ ಸಿಡಿಲಂತೆ ಈಗ ಎರಗಿರೋದು. ಸದ್ಯ ಮೃತದೇಹವನ್ನ ತಮ್ಮ ಸ್ವಗ್ರಾಮಕ್ಕೆ ಕೊಂಡೊಯ್ತಾ ಇರೋದ್ರಿಂದ ಅಲ್ಲಿ ಕೂಡ ಒಂದು ತೀವ್ರ ಆಕ್ರಂದನ ಕೂಡ ವ್ಯಕ್ತ ಆಗ್ತಿದೆ. ಸದ್ಯ ಈಗಾಗಲೇ ಇದ್ರ ಬಗ್ಗೆ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಧನುಶ್ರೀ, ಮುನಿರಾಜು, ಇನ್ಸ್ಪೆಕ್ಟರ್ ಮಂಜೇಗೌಡರು ಕೂಡ ಕಣ್ಣೀರು ಹಾಕಿದಾರಂತೆ. ರೆಸ್ಕ್ಯೂ ಮಾಡೋ ಟೈಮಲ್ಲಿ ಅವರು ಕೂಡ ಸ್ಪಾಟ್ ನಲ್ಲಿ ಇದ್ರ ಹೇಗೆ ಅಂತ? ಧನುಶ್ರೀ, ಎಂತವ್ರಿಗೂ ಸಹ ಆ ಇಬ್ಬರು ಮಕ್ಕಳ ಮೃತದೇಹವನ್ನ ಕಂಡ್ರೆ ಕಣ್ಣಲ್ಲಿ ನೀರು ಬರುವಂತದ್ದು ಸಹಜ. ಯಾಕಂದ್ರೆ ಆ ಮುದ್ದು ಮಕ್ಕಳನ್ನ ಏನು ಆ ರೀತಿ ದಾರುಣವಾಗಿ ಸಾವನ್ನಪ್ಪಿರುವಂತಹ ಒಂದು ಘಟನೆ ಕಂಡು ಇನ್ಸ್ಪೆಕ್ಟರ್ ಕೂಡ ಒಂದು ಕ್ಷಣ ಮರುಗುವಾಗಿದ್ರು. ಯಾಕಂದ್ರೆ ಅವರು ಕೂಡ ಕಣ್ಣೀರು ಹಾಕಿ ಆ ಮಕ್ಕಳಿಗೆ ಒಂದು ವಿದಾಯ ಹೇಳುವಂತಹ ಪರಿಸ್ಥಿತಿ ಇಲ್ಲಿ ಕಂಡು ಬಂದಿತ್ತು. ಯಾಕಂದ್ರೆ ಇವತ್ತು ಬೆಳಗ್ಗೆ ಅಪಘಾತವಾದ ಬಳಿಕ ಇಬ್ಬರು ಮಕ್ಕಳನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ನಂತರ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡಿ ಆ ಮಕ್ಕಳನ್ನ ಉಳಿಸಿಕೊಳ್ಳಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಕೂಡ ಪಟ್ಟಿದ್ರು. ಆದ್ರೆ ಮಕ್ಕಳು ಏನು ಈ ಮೊದಲು ಬೇರೊಂದು ಆಸ್ಪತ್ರೆಗೆ ದಾಖಲು ಮಾಡಿದಾಗ ಅಲ್ಲಿ ಸಾವನ್ನಪ್ತಾರೆ. ನಂತರ ಅವರನ್ನ ಈಗ ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ಒಂದು ಮರಣೋತ್ತರ ಪರೀಕ್ಷೆಗೂ ಕೂಡ ರವಾನೆ ಮಾಡಿದ್ರು. ಇಲ್ಲಿ ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹಗಳನ್ನ ಏನು ಕುಟುಂಬಸ್ಥವರಿಗೆ ಹಸ್ತಾಂತರ ಮಾಡುವ ಹೊತ್ತಿನಲ್ಲಿ ಆ ಮಕ್ಕಳ ಮೃತದೇಹವನ್ನು ಕಂಡು ಇನ್ಸ್ಪೆಕ್ಟರ್ ಕೂಡ ಕಣ್ಣೀರಾಗ್ತಾರೆ. ಯಾಕಂದ್ರೆ ಆ ಪುಟ್ಟ ಕಂದಮಳ ಆ ಒಂದು ಸ್ಟ್ರಕ್ಚರ್ ನಲ್ಲಿ ಕೊಂಡೊಯ್ಯಬೇಕಾದ್ರೆ ಪೋಷಕರು ಕೂಡ ಸಾಕಷ್ಟು ಒಂದು ಆಕ್ರಂದವನ್ನು ವ್ಯಕ್ತಪಡಿಸಿ ಕಣ್ಣೀರನ್ನು ಹಾಕಿದ್ರು. ಈ ಒಂದು ದೃಶ್ಯಗಳನ್ನ ನೋಡಿದಂತ ಇನ್ಸ್ಪೆಕ್ಟರ್ ಮಂಜೇಗೌಡ ಕೂಡ ಒಂದು ಕ್ಷಣ ಒಂದು ಕಣ್ಣೀರನ್ನು ಹಾಕಿ ಒಂದು ಮರುಕವನ್ನು ಕೂಡ ವ್ಯಕ್ತಪಡಿಸಿದ್ರು. ಧನುಶ್ರೀ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ.